Hello everyone. ನೋಡಿ exercise number 2.3 question number 4 ಏನು ಕೊಟ್ಟಿದ್ದಾರೆ which is greater ಅಂದರೆ question number 1 ಏನು ಕೊಟ್ಟಿದ್ದಾರೆ ನೋಡಿ 2/7 of 3/4 or 3/5 of 5/8 ಅಂದರೆ ಇದು ಗ್ರೇಟರ್ ಅಂತ ಕೇಳಿದ್ದಾರೆ. ಸೊ ನಾವು ಅದನ್ನು ಹೆಂಗೆ ಹೇಳ್ಬೋದು ಅಂದರೆ ಇದನ್ನು ಸಾಲ್ವ್ ಮಾಡಿ ಹೇಳ್ಬೋದು. ಸೊ 2/7 ಆಫ್ ಅಂದರೆ ಏನು ಮಾಡಬೇಕು, ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು 3/5 3/4 ಸಾರಿ. ಈಗ 6 ಇದೆಲ್ಲ ಈ ಥರ ಪಾರ್ಟಿಷನ್ ಮಾಡ್ಕೊಳ್ರಿ. ಈಗ ನೋಡಿ ಇಂಟು ಇದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಬರುತ್ತೆ, 2 3s ಕ್ಯಾನ್ಸಲೇಷನ್ ಹೋಗುತ್ತೆ ನೋಡ್ಕೊಳ್ಳಿ, ಹೋಗುತ್ತೆ ನೋಡಿ. 2 1s 2 2s 3 1s 3 ಡಿವೈಡೆಡ್ ಬೈ 7 2s 14 ಬಂತು. ಓಕೆ, ಇಲ್ಲಿ ಏನು ಬರುತ್ತೆ ನೋಡೋಣ. 3/5 ಆಫ್ ಇದ್ರೆ ಇಂಟು ಹಾಕ್ಕೊಳ್ಳಿ 5/8. ಇಲ್ಲಿ ನೋಡಿ ಏನು ಕ್ಯಾನ್ಸಲೇಷನ್ ಹೋಗುತ್ತೆ ಅಂತ. 5 1s 5 ಏನು ಉಳೀತು, 3/8 ಅಂತ ಉಳೀತು. ಓಕೆ, ಈಗ 3/14 ಇಲ್ಲಿ 3/8 ಸೇಮ್ ಡಿನಾಮಿನೇಟರ್ ಇದ್ರೆ ಹೇಳ್ಬೋದಲ್ವ ನಾವು. ಡಿನಾಮಿನೇಟರ್ ಸೇಮ್ ಇಲ್ಲದೆ ಹೇಳೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ನಾವು LCM ತೆಗಿಬೇಕು. 14 8 2 7s 2 4s ಅಗೇನ್ 7 ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. 2 2s ಹೋಗುತ್ತೆ, 2 7 ಹಾಗೆ ಇಟ್ಕೊಳ್ಳಿ. 2 1s 2 ಆಮೇಲೆ 7 1s. ಸೊ ಏನು ಬಂತು, 2 2s 4 4 2s 8 8 7s 56 ಬಂತು. ಸೊ LCM ಇಸ್ 56 ಬಂದರೆ ನಾವೇನು ಮಾಡಬೇಕು, ಏನು ಇಂಟು ಮಾಡಿದರೆ ನಮಗೆ 14ಗೆ ಏನು ಮಲ್ಟಿಪ್ಲೈ ಮಾಡಿದರೆ ನಮಗೆ 56 ಬರುತ್ತೆ ಅಂತ ನೋಡ್ಕೋಬೇಕು. ಸೊ 4 ಮಲ್ಟಿಪ್ಲೈ ಮಾಡಬೇಕು ನಾವು. ಸೊ ಡಿನಾಮಿನೇಟರ್ ಏನು ಮಲ್ಟಿಪ್ಲೈ ಮಾಡಿದ್ರು, ಡಿನಾಮಿನೇಟರ್ ಕೂಡ ಅದೇ ನಂಬರ್ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಬರುತ್ತೆ, 14 4s 56 ಇತ್ತು, ಇಲ್ಲಿ 3 4s 12 ಬಂತು. ಓಕೆ, ಇಲ್ಲಿನೂ ನೋಡೋಣ. ಇಲ್ಲಿ 56 ಬರೋದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, ಇಂಟು 7 ಮಾಡಬೇಕು. ಸೊ ಮೇಲೆ ಕೂಡ 7 ಮಾಡಬೇಕು. ಸೊ ಏನು ಬರುತ್ತೆ, ಇಲ್ಲಿ ಅಂತೂ 56 ಇದೆ, 3 7s 21 ಬಂತು. ನೋಡಿ ಈಗ 12/56 ಇದು 21/56 ಡಿನಾಮಿನೇಟರ್ ಸೇಮ್ ಆಯ್ತಲ್ವ. ಸೊ ಅವಾಗ ನಾವೇನು ಮಾಡಬೇಕು, ಮೇಲೆ ನ್ಯೂಮರೇಟರ್ ನೋಡಿದ್ರೆ ಯಾವ ಬಿಗ್ಗರ್ ನಂಬರ್, ದಿಸ್ ಇಸ್ ಬಿಗ್ಗರ್ ನಂಬರ್. ಸೊ ನಾವೇನು ಹೇಳ್ಬೋದು, ಈ ಫ್ರ್ಯಾಕ್ಷನ್ ಇಸ್ ಬಿಗ್. 3/5 ಆಫ್ 5/8 ಈಸ್ ಗ್ರೇಟರ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್. ಈಗ ನೋಡಿ ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ, 1/2 ಆಫ್ 6/7 ವಿಚ್ ಇಸ್ ಗ್ರೇಟರ್ ಅಂತ ಹೇಳಬೇಕು ಈ ಫ್ರ್ಯಾಕ್ಷನ್ಸ್ನಲ್ಲಿ. ನೋಡಿ 2/3 ಆರ್ ಆಫ್ 3/7 ಅಂದರೆ ಈಗ ನೋಡೋಣ. 1/2 ಆಫ್ ಅಂದರೆ ಇಂಟು ಹಾಕ್ಕೋಬೇಕು 6/7. ಓಕೆ, ಈಗ ಇದು ಗ್ರೇಟರಾ ಅಥವಾ ಇದು ಗ್ರೇಟರ್ ಅಂತ ಹೇಳಬೇಕಲ್ವ. ಸೊ 2/3 ಆಫ್ ಇದ್ರೆ ಇಂಟು ಹಾಕ್ಕೊಳ್ಳಿ 3/7. ಈಗ ನೋಡೋಣ, ಸಾಲ್ವ್ ಮಾಡಿ. ಓಕೆ, ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. 2 1s 2 3s ಹೋಯಿತು. ಸೊ ಏನು ಬಂತು, 3 1s 3 ಡಿವೈಡೆಡ್ ಬೈ 7 1s 7 ಬಂತು. ಇಲ್ಲಿ ನೋಡಿ ಏನು ಬರುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ. ಸೊ 2 1s 2 ಬೈ 7 1s 7 ಬಂತು. ಸೊ ಏನು ಬಂತು, 3/7 ಇಲ್ಲಿ 2/7. ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ಸೊ ನಾವೇನು ಹೇಳ್ಬೋದು, ನ್ಯೂಮರೇಟರ್ ನೋಡಿ ಹೇಳ್ಬೋದು ವಿಚ್ ಈಸ್ ಗ್ರೇಟರ್ ಅಂತ. ಯಾವುದು ಗ್ರೇಟರ್ ಇದರಲ್ಲಿ, 3 ಈಸ್ ದ ಗ್ರೇಟರ್. ಸೊ ನಾವೇನು ಹೇಳ್ಬೋದು, ದಿಸ್ ಫ್ರ್ಯಾಕ್ಷನ್ ಈಸ್ ಗ್ರೇಟರ್ ಅಂತ ಹೇಳ್ಬೋದು. ಸೊ 1/2 ಆಫ್ 6/7 ಈಸ್ ಗ್ರೇಟರ್. ಓಕೆ, ಈಗ ನೆಕ್ಸ್ಟ್ ಒನ್.